ಹೋಟ್ಲು ವ್ಯಾಪಾರ ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಜಾಗಕ್ಕೆ ಅಲಂಕಾರ ಮಾಡೋದಲ್ಲ. ಬರೋ ಜನಕ್ಕೆ ಹೊಟ್ಟೆ ತುಂಬ ಊಟ ಹಾಕಿ ಮರ್ವಾದೆ ಕೊಟ್ಟು ಗೌರವ ಸಂಪಾದಿಸೋದು. ಆಫ್ಟರ್ ಆಲ್ ಮೆಸ್ ನಡೆಸೋ ಬಿಕಾರಿ ನೀನು ನನಗೆ ಅಡ್ವೈಸ್ ಮಾಡ್ತೀನಿ. ಪದೇ ಪದೇ ಬಿಕಾರಿ ಅಂದ್ರೆ ನಿನ್ ಬೊಗ್ಳೋ ನಾಲ್ಗೆನ ಸಿಗ್ದಾಕ್ಬಿಡ್ತೀನಿ. ಮೆಸ್ ನಡ್ಸೋರು ಅಂದ್ರೆ ಯೋನ್ಲ ಅನ್ಕೊಂಡಿದ್ಯಾ? ಬೆಳಗ್ಗೆ ಎದ್ದು ಗಲ್ಲಾ ಪೆಟ್ಟಿಗೆಗೆ ಮಾತ್ರ ಕೈ ಮುಗಿಯೋರಲ್ಲ ನಾವು, ಅಚ್ಚೋ ಒಲೆಗೂ ಕೈ ಮುಗಿಯೋರು. ಬರೋ ದುಡ್ಡನ್ನ ಲೆಕ್ಕ ಹಾಕಕ್ಕಿಲ್ಲ, ಬಂದ್ ಜನಗಳು ಹೊಟ್ಟೆ ತುಂಬ್ತೋ ಇಲ್ವೋ ಅಂತ ಲೆಕ್ಕ ಹಾಕೋರು ನಾವು. ಅಂದಾಗೆ ಅನ್ನಪೂರ್ಣೇಶ್ವರಿ ಇರ್ತಾಳೆ. ಅನ್ನ ತುಂಬಾ ಊಟನ ದ್ಯಾವ್ರ ಉಂಡಿ ಹಂಗ್ ನೋಡ್ಬೇಕು ಅಂತ ನಮ್ಮವ್ವ ಹೇಳ್ಕೊಟ್ಟವಳೆ. ಅಂತ ನೀತಿ ಪಾಠನ ಕೇಳಿ ಬೆಳ್ದಿರೋ ಪುಟ್ಟಕ್ಕನ ಮಗಳು ನಾನು. ನಂತವನೇ ನಿನ್ ಸೊಕ್ಕಿನ ಕೋಡ್ ತೋರಿಸ್ತೀಯಾ? ಈ ಸಹನಂಗೆ ಸೌಟ್ ಹಿಡ್ದು ಅಡ್ಗೆ ಮಾಡಕ್ಕೂ ಬತ್ತೈತೆ, ನಿನ್ನಂತ ಕೊಬ್ಬಿದ ಕುರಿಗೆ ಅರ್ಕೆ ಕಟ್ಟಿ ತಲೆ ಕಡೆಗೂ ಬರ್ತದೆ. ಎಷ್ಟೇ ಕೊಬ್ಬು ನಿನಗೆ, ನನ್ನ ತಲೆನೇ ಕಡಿತೀನಿ ಅನ್ನೋ ಲೆವೆಲಿಗೆ ಮಾತಾಡ್ತಿದ್ಯಾ? ಜೇಬ್ ತುಂಬ್ದವ್ರಿಗೆ ಹೊಟ್ಟೆ ತುಂಬ್ದವ್ರಿಗೆ ಊಟ ಹಾಕೋ ನಿನ್ಗೆ ಇಟ್ಟೊಂದಿರ್ಬೇಕಾದ್ರೆ ಹಸ್ಕೊಂಡು ಅನ್ನನೇ ದ್ಯಾವ್ರು ಅಂತ ಅನ್ಕೊಂಡ್ ಬರೋ ಜನಗಳಿಗೆ ಊಟ ಹಾಕೋರ್ ನಾವು. ನಮಗಿನ್ನೇಟ್ ಇರ್ಬೇಡ. ಒಂದ್ ತಿಳ್ಕೊ, ಮಾಡಿದನೆ ಮಾಲೀಕ. ಏಯ್ ಸಾಕ್ ನಿಲ್ಸೋ, ನನ್ ಮಾತು ಇನ್ನೂ ಮುಗ್ದಿಲ್ಲ. ಆಗ್ಲೇ ಏನೋ ಅಂದಲ್ಲ, ನಮಗ್ ಯಾವ ಯೋಗ್ಯತೆನೂ ಇಲ್ಲ ಅಂತ. ಈಗ ಹೇಳ್ತೀನಿ ಕೇಳು, ಹೋಟ್ಲು ನೋಡ್ಸೋ ಯಾವ ಯೋಗ್ಯತೆನೂ ಇಲ್ಲ ನಿನ್ಗೆ. ಏಯ್, ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿನ್ಗೆ? ನಿಂತವ ಮಾತಾಡ್ತಿರೋದ್ ಯಾರು ಅಂತ ಗೊತ್ತಾ ನಿನ್ಗೆ? ಪುಟ್ಟಕ್ಕನ್ ಮಗಳು ಕಂಡ. ಒಂದು ಗೆಪ್ತಿ ಇಟ್ಕೋ, ನನ್ನ ಹೆಸರು ಸಹನ, ಪುಟ್ಟಕ್ಕನ್ ಮಗಳು. ನಮ್ಮೂರು ದ್ಯಾವಿಪುರ. ನಮ್ಮೂರಿಗೆ ಬಂದು ಯಾರನ್ನೇ ಕೇಳಿದ್ರು ನಮ್ಮನೆ ಬಾಕ್ಲು ಗಂಟ ಕರ್ಕೊಂಡ್ ಬಂದ್ಬಿಟ್ಟು ಹೋಯ್ತಾರೆ. ಆಗ್ಲೇ ಏನೋ ದುಡ್ಡು ಕಟ್ಟೋ ಯೋಗ್ಯತೆ ಇಲ್ಲ ಅಂದಲ್ಲ, ತಕ್ಕೋ ನಿನ್ ದುಡ್ಡು. ನಿನ್ನಂತ ದುರಂಕಾರಕ್ಕೆ ಪಾಠ ಕಲ್ಸಕ್ ಹೋಗಿ ಈ ಲಕ್ಷ್ಮೀ ತಾಯಿಗೆ ಅವಮಾನ ಮಾಡಕ್ಕಿಲ್ಲ. ತಕ್ಕ ನಿನ್ ದುಡ್ಡ. ಇದ್ರಾಗೆ 100 ರೂಪಾಯಿ ಹೆಚ್ಚಿಗೆ ಐತೆ.